ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 27ರ ನಂತರ, ಅದರಲ್ಲೂ ಈ ತಿಂಗಳು ಕೊನೆಯಾದ ನಂತರ ಈ ಸಿಂಹ ರಾಶಿಯವರಿಗೆ ಈ ಮೇ ತಿಂಗಳ ಮೊದಲ ವಾರವು ಹೇಗಿರಲಿದೆ, ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರಗಳು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಈ ಏಪ್ರಿಲ್ 27ರಿಂದ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಈ ರಾಶಿಯವರು ಏನೆಲ್ಲ ಪರಿಹಾರವನ್ನು ಮಾಡಿದ್ರೆ ಒಳ್ಳೆಯದು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಬನ್ನಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಏಪ್ರಿಲ್ ತಿಂಗಳು ಹೇಗಿತ್ತು, ಈ ಏಪ್ರಿಲ್ ತಿಂಗಳು ಕೊನೆಯ ವಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣ್ತಾ ಬಂದಿದ್ದೀರಿ, ಅದೇ ಬದಲಾವಣೆಯು ಈ ಮೇ ಮೊದಲ ವಾರದಲ್ಲೂ ಕೂಡ ಇರಲಿದೆಯಾ, ಏನೆಲ್ಲ ಫಲಿತಾಂಶಗಳು ಇರಲಿದೆ ಅಂತ ನೋಡ್ತಾ ಬರೋದಾದರೆ, ಈ ಏಪ್ರಿಲ್ ತಿಂಗಳಿನಲ್ಲಿ ತ್ರಿವಳಿ ಗ್ರಹಗಳ ಸಂಗಮದಿಂದ ಮೊದಲ 3 ವಾರಗಳಲ್ಲಿ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸಿರ್ತೀರಿ. ಆದರೆ ಏಪ್ರಿಲ್ 14ರಂದು ನಿಮ್ಮ ಲಗ್ನದ ಅಧಿಪತಿ ಸೂರ್ಯನು ಪ್ರವೇಶವನ್ನು ಮಾಡಿದ ನಂತರ ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಇದರಿಂದ ನಿಮ್ಮ ಜೀವನದಲ್ಲಿ ಸುಂದರವಾಗಿ ಬದಲಾಗ್ತಾ ಹೋಗ್ತಾ ಬಂದಿದೆ. ಅದೃಷ್ಟವು ನಿಮ್ಮ ಪರವಾಗಿ ದೃಢವಾಗಿ ನಿಲ್ಲಲಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಸೇರ್ಪಡೆ ಆಗುವಂತೆಯೇ ಏಪ್ರಿಲ್ 19ರಂದು ನಿಮ್ಮ 10ನೇ ಮನೆಯ ಅಧಿಪತಿ ಶುಕ್ರನು 10ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ಚಲಿಸಿದ್ದು, ಇದು ಕೂಡ ನಿಮ್ಮ ಜೀವನದಲ್ಲಿ ವೃತ್ತಿಪರ ಸ್ಥಾನ ಮತ್ತು ಕೀರ್ತಿಯನ್ನು ನೀಡಲಿದ್ದು, ಈ ಏಪ್ರಿಲ್ 27ರ ನಂತರವೂ ಕೂಡ, ಅಂದರೆ ಈ ಮೇ ಮೊದಲ ವಾರದಲ್ಲೂ ಕೂಡ ಬಹಳ ರಾಜಯೋಗವನ್ನು ಈ ರಾಶಿಯವರು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಪ್ರಮುಖವಾಗಿ ನಡೆದಂತಹ ಗ್ರಹ ಸಂಚಾರಗಳೇನು, ಅದರಲ್ಲೂ ಈ ಗ್ರಹ ಸಂಚಾರದಿಂದ ಏನೆಲ್ಲ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾ ಬಂದಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಶನಿ ಗ್ರಹದ ಸಂಚಾರದ ವೇಳೆಯಲ್ಲಿ, ಅಂದರೆ ಮೊದಲ 3 ವಾರಗಳಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಿರ್ತೀರಿ. ಸಂಗಾತಿಯೊಂದಿಗೆ ವಿವಾದಗಳು ಕೂಡ ಉಂಟಾಗಿರ್ಬೋದು. ಹಾಗೆ ಅಡೆತಡೆಗಳನ್ನು ಕೂಡ ಕಂಡಿರ್ತೀರಿ ಸ್ನೇಹಿತರೆ. ಮಂಗಳನ ಸಂಚಾರದ ಸಮಯದಲ್ಲಿ, ಅಂದರೆ ಮಂಗಳನು ಏಪ್ರಿಲ್ 2ರಂದೇ, ಅಂದರೆ ಏಪ್ರಿಲ್ ಮೊದಲ ವಾರದಲ್ಲೇ ಪ್ರವೇಶವನ್ನು ಮಾಡಿದ ಕಾರಣ ಈ ಏಪ್ರಿಲ್ ತಿಂಗಳು ಮೊದಲ 3 ವಾರಗಳು ಕೂಡ ಅಷ್ಟೊಂದು ನಿಮ್ಮ ಆರೋಗ್ಯದ ವಿಚಾರದಲ್ಲಿರ್ಬೋದು ಸಾಕಷ್ಟು ಚೆನ್ನಾಗಿರೋದಿಲ್ಲ ಸ್ನೇಹಿತರೆ. ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ವಿಳಂಬ ಆಗ್ತಾ ಬಂದಿದೆ. ಆದರೆ ಸೂರ್ಯನು ಸಂಚಾರವನ್ನು ಮಾಡಿದ ನಂತರ ನಿಮ್ಮ ಅದೃಷ್ಟ ಹೆಚ್ಚಾಗ್ತಾ ಬಂದಿದೆ. ನಿಮ್ಮ ದೀರ್ಘ ಪ್ರಯಾಣದಲ್ಲಿ ಉತ್ತಮವಾದಂತಹ ಬದಲಾವಣೆಗಳನ್ನು ಕಾಣ್ತಾ ಬಂದಿದ್ದೀರಿ. ಆಧ್ಯಾತ್ಮಿಕ ಹೊಲವೂ ಕೂಡ ಕಂಡಿರ್ತೀರಿ, ಭಾರಿ ಯಶಸ್ಸನ್ನು ಕೂಡ ಕಂಡುಬಿಡ್ತೀರಿ. ಹಾಗೆ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಏಪ್ರಿಲ್ 19ರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಶುಕ್ರನು ನಿಮ್ಮ ವೃತ್ತಿಯಲ್ಲಿ ಕೀರ್ತಿಯನ್ನು ಈ ತಿಂಗಳು ಪೂರ್ತಿ ತರಲಿದ್ದಾರೆ. ಕಲಾವಿದರಿಗೆ ಅವಕಾಶಗಳು ಸಿಗ್ತಾ ಬರ್ತವೆ. ವ್ಯಾಪಾರದಲ್ಲಿ ತ್ವರಿತವಾದಂತಹ ಬೆಳವಣಿಗೆಯನ್ನು ಕೂಡ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 11ನೇ ಮನೆಯ ಮಿಥುನ ರಾಶಿಯಲ್ಲಿ ಇರತಕ್ಕಂತಹ ಗುರು ಸ್ಥಿರವಾದಂತಹ ಆರ್ಥಿಕ ಲಾಭಗಳನ್ನು ನಿಮಗೆ ಈ ತಿಂಗಳು ಕೊನೆವರೆಗೂ ಕೂಡ, ಅಂದರೆ ಮೇ ಮೊದಲ ವಾರದಲ್ಲೂ ಕೂಡ ಗುರುವಿನ ಅನುಗ್ರಹವನ್ನು ಈ ರಾಶಿಯವರು ಕಾಣ್ಬೋದಾಗಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಹಿರಿಯರ ಬೆಂಬಲವೂ ಕೂಡ ಸಿಗಲಿದೆ. ಮಕ್ಕಳಿಂದ ಸಂತೋಷವನ್ನು ಕೂಡ ಕಾಣ್ತಾ ಬರ್ತೀರಿ. ಇನ್ನು ಈ ರಾಶಿಯವರ ಬಿಸ್ನೆಸ್ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಮೊದಲೇ ತಿಳಿಸಿದಂತೆ ಏಪ್ರಿಲ್ 19ರಂದು 10ನೇ ಮನೆಯ ಅಧಿಪತಿ ಶುಕ್ರನು ತನ್ನ ಸ್ವಂತ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ವ್ಯಾಪಾರಕ್ಕೆ ಭಾರೀ ವೇಗವನ್ನು ಕಂಡಿರ್ತೀರಿ. ವಿಶೇಷವಾಗಿ ಫ್ಯಾಷನ್, ಮಾಧ್ಯಮ, ಸೌಂದರ್ಯವರ್ಧಕಗಳು ಅಥವಾ ಆಟೋಮೊಬೈಲ್ ವಲಯಗಳಲ್ಲಿ ವ್ಯವಹರಿಸುವಂಥವರಿಗೆ ಈ ಅವಧಿಯು ಲಾಭದ ಸಮೃದ್ಧ ಫಸಲನ್ನು ನೀಡ್ತಾ ಬಂದಿದೆ. ಇದರಿಂದ ಉತ್ತಮವಾದಂತಹ ಧನಲಾಭವನ್ನು ಕೂಡ ಕಂಡಿರ್ತೀರಿ. ನಿಮ್ಮ ಗ್ರಾಹಕರ ಮೇಲೆ ವಿಸ್ತರಿಸಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಬ್ರ್ಯಾಂಡ್ ಮೌಲ್ಯವು ಗಮನಕ್ಕೆ ಏರಲಿದ್ದು, ಈ ಹಂತದಲ್ಲಿ ನೀವು ಹೊಸ ಯೋಜನೆಗಳು ಮತ್ತು ತಂತ್ರಗಳನ್ನು ವಿಶ್ವಾಸದಿಂದ ಕಾರ್ಯಗತಗೊಳಿಸ್ತಾ ಬಂದರೆ ಮೇ ಮೊದಲ ವಾರವೂ ಕೂಡ ಉತ್ತಮವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರಿಗೆ ನೀಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಹಣಕಾಸು ಮತ್ತು ಸಂಪತ್ತಿನ ವಿಚಾರಕ್ಕೆ ಬರೋದಾದರೆ,
ಎಷ್ಟೇ ಅಷ್ಟಮ ದೋಷಗಳಿದ್ರೂ ಈ ರಾಶಿಯವರು ಈ ಏಪ್ರಿಲ್ ತಿಂಗಳಿನಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸದಂತೆ ಖಚಿತಪಡಿಸುವಂತಹ ಏಕೈಕ ಗ್ರಹವೆಂದರೆ ಅದು ನಿಮ್ಮ 11ನೇ ಮನೆಯಲ್ಲಿ ಇರತಕ್ಕಂತಹ ಗುರು. ಸ್ನೇಹಿತರೆ, ಗುರುವಿನ ಬಲದಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಏಪ್ರಿಲ್ 14ರ ನಂತರ ನಿಮ್ಮ ಲಗ್ನದ ಅಧಿಪತಿ ಉಚ್ಚ ಸ್ಥಾನದಲ್ಲಿ, ಅಂದರೆ ಬಾಕಿ ಇರುವಂತಹ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಸಹಾಯವನ್ನು ಮಾಡಲಿದ್ದು, ಈ ಏಪ್ರಿಲ್ 27ರ ನಂತರವೂ ಕೂಡ ಟೆಂಡರ್ಗಳ ಲಾಭಗಳು ಸುರಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ಈ ಏಪ್ರಿಲ್ ತಿಂಗಳಿನಲ್ಲಿ ವಹಿಸಿರ್ತೀರಿ. ಆದರೆ ಏಪ್ರಿಲ್ 27ರ ನಂತರ ಸೂರ್ಯನ ಪ್ರವೇಶವನ್ನು ಇನ್ನಷ್ಟು ಶಕ್ತಿಯು ನಿಮಗೆ ದೊರಕುವ ಕಾರಣ ನಿಮ್ಮ ರೋಗ ನಿರೋಧಕ ಶಕ್ತಿಯು ಪವಾಡದಂತೆಯೇ ಉಲ್ಬಣವಾಗಿ ಕಾಣ್ತಾ ಬರ್ತದೆ. ಹಿಂದೆ ಇದ್ದಂತಹ ನಿಮ್ಮ ಕಾಯಿಲೆಗಳಿಗೆ ಸೂಕ್ತವಾದಂತಹ ಪರಿಹಾರವೂ ಕೂಡ ಸಿಗಲಿದೆ. ದೈವಿಕ ಕೃಪೆ ಮತ್ತು ರಕ್ಷಣೆ ನಿಮ್ಮನ್ನು ಸಂಪೂರ್ಣವಾಗಿ ಕಾಪಾಡಲಿದೆ. ಆದರೆ ಮುಖ್ಯವಾಗಿ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಬೇಕು. ಏಕೆಂದರೆ ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡೋ ಕಾರಣ ನಿಮ್ಮ ಪ್ರತಿಯೊಂದು ಕಾಯಿಲೆಗಳಿಗೂ ಸಂಪೂರ್ಣವಾದಂತಹ ಪರಿಹಾರ ಸಿಗ್ತಾ ಬರ್ತದೆ ಇವೆರಡರಿಂದ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಫ್ಯಾಮಿಲಿಯ ವಿಚಾರಕ್ಕೆ ಬರೋದಾದರೆ, ಅಂದರೆ ನಿಮ್ಮ ಕುಟುಂಬ ಸಂಬಂಧಗಳು ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಈ ಹಿಂದೆ ತಿಳಿಸಿದಂತೆಯೇ ಏಪ್ರಿಲ್ 14ರಂದು ತಂದೆಯ ನೈಸರ್ಗಿಕ ಕಾರಕನಾದಂತಹ ಸೂರ್ಯನು ಉಚ್ಚ ಸ್ಥಾನವನ್ನು ತಲುಪಿದಾಗ ನಿಮ್ಮ ಪರಿಸ್ಥಿತಿಗಳು ಹೆಚ್ಚು ಸುಧಾರಿಸ್ತಾ ಬಂದಿದೆ. ಹಾಗೆ 11ನೇ ಮನೆಯಲ್ಲಿ ಗುರುವಿನ ದೃಷ್ಟಿಯು ಶುಭಕಾರಕವಾಗಿ ಇರೋದರಿಂದ ನಿಮ್ಮ ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನು ಕೂಡ ಕಾಣ್ತಾ ಬಂದಿದ್ದೀರಿ. ಇದರಿಂದ ಉತ್ತಮವಾದ ಫಲಿತಾಂಶಗಳ ಜೊತೆಗೆ ನಿಮ್ಮ ಅಭಿವೃದ್ಧಿಯನ್ನು ಕೂಡ ಗುರುವಿನ ಸಂಚಾರದ ಸಮಯದಲ್ಲಿ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಎಜುಕೇಷನ್ ವಿಚಾರಕ್ಕೆ ಬರೋದಾದರೆ, ಎಜುಕೇಷನ್ ವಿಚಾರದಲ್ಲಿ ಈ ಏಪ್ರಿಲ್ 27ರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಏಕೆಂದರೆ ನಿಮ್ಮ 5ನೇ ಮನೆಯ ಅಧಿಪತಿ ಗುರುವು ಲಾಭದ ಮನೆಯಲ್ಲಿ ಇರಲಿದ್ದು ಗುರುವಿನ ದೃಷ್ಟಿಯನ್ನು ಬೀರ್ತಿರೋ ಕಾರಣ ವಿದ್ಯಾರ್ಥಿಗಳು ಅಸಾಧಾರಣವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ. 4ನೇ ಮನೆಯ ಅಧಿಪತಿ ಮಂಗಳನು 8ನೇ ಮನೆಯಲ್ಲಿ ಇರೋ ಕಾರಣದಿಂದಾಗಿ ಪ್ರಾಥಮಿಕ ಶಿಕ್ಷಣದಲ್ಲಿ ಕೆಲವು ತಾತ್ಕಾಲಿಕ ಅಡೆತಡೆಗಳನ್ನು ಕೂಡ ಈ ಏಪ್ರಿಲ್ ತಿಂಗಳಿನಲ್ಲಿ ಕಂಡಿರ್ತೀರಿ. ಆದರೆ ಈ ಏಪ್ರಿಲ್ 27ರ ನಂತರ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಉತ್ತಮವಾಗಿ ನಡೆಯಲಿದೆ. ವಿಶೇಷವಾಗಿ ನಿಮ್ಮ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆಯೇ ವಿದೇಶಕ್ಕೆ ಪ್ರಯಾಣಿಸುವಂತಹ ಯೋಗವೂ ಕೂಡ ಬರಲಿದ್ದು ಅದ್ಭುತವಾದಂತಹ ಯಶಸ್ಸನ್ನು ಕಾಣ್ತಾ ಬಿಡ್ತೀರಿ. ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು, ನಾನು ಹೊಸ ಹೊಸ ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈ ಏಪ್ರಿಲ್ 27ರ ನಂತರವೂ ಕೂಡ ಬಹಳ ಒಳಿತಾಗಿರಲಿದೆ. ಹಾಗೆ ಮೇ ಮೊದಲ ವಾರವೂ ಕೂಡ ನಿಮಗೆ ಮೇ 7ರವರೆಗೂ ಕೂಡ ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳು ಆಗ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ನಿಮಗೆ ನೀಡ್ತಾ ಬಂದಿದ್ದೇವೆ ಸ್ನೇಹಿತರೆ. ಹಾಗಾದರೆ ಈ ರಾಶಿಯವರು 8ನೇ ಮನೆಯಲ್ಲಿನ ಅಪಾಯಕಾರಿಯಾದಂತಹ ಮಂಗಳ ಮತ್ತು ಶನಿ ದೋಷವನ್ನು ರದ್ದುಗೊಳಿಸಲು, ಹಾಗೆ ಸೂರ್ಯನ ಕೃಪೆಯನ್ನು ಇನ್ನಷ್ಟು ಆಕರ್ಷಿಸಲು ಮೇ ಮೊದಲ ವಾರವೂ ಕೂಡ ಇನ್ನಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ಕಾಣಲು ನಾವು ತಿಳಿಸ್ಕೊಡುವಂತಹ ಪರಿಹಾರಗಳನ್ನು ಅನುಸರಿಸ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ 8ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯಿಂದ ಉಂಟಾಗುವಂತಹ ಅಪಘಾತಗಳು ಮತ್ತು ಹಠಾತ್ ಅಪಾಯಗಳನ್ನು ತಡೆಗಟ್ಟಲು ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸ್ತಾ ಬನ್ನಿ. ಇದು ಕೂಡ ಉತ್ತಮವಾದಂತಹ ಫಲಿತಾಂಶಗಳನ್ನು ನಿಮಗೆ ನೀಡಲಿದೆ. ಹಾಗೆ ನಿಮ್ಮ ಲಗ್ನದ ಅಧಿಪತಿ ಸೂರ್ಯನು ಉತ್ತಮವಾದಂತಹ ಬಲವನ್ನು ನಿಮಗೆ ದ್ವಿಗುಣಗೊಳಿಸಲು ಏಪ್ರಿಲ್ 14ರಂದೇ ಪ್ರವೇಶವನ್ನು ಮಾಡಿರೋ ಕಾರಣ ಈ ಏಪ್ರಿಲ್ ಕಳೆದು ಮೇ ಮೊದಲ ವಾರದವರೆಗೂ ನೀವು ಓಂ ಸೂರ್ಯದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸೂರ್ಯದೇವರಿಗೆ ಆರ್ಘ್ಯವನ್ನು ಸಲ್ಲಿಸ್ತಾ ಬನ್ನಿ ಸ್ನೇಹಿತರೆ. ಇನ್ನು ಕುಜದೋಷವನ್ನು ಶಮನ ಮಾಡಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೆ ಕೆಂಪು ಹೂವುಗಳನ್ನು ಬಳಸಿ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ನಿಮ್ಮ ಮನೆಯಲ್ಲಿ ತಾಯಿಯ ಲಕ್ಷ್ಮೀ ದೇವಿಯ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಇದು ಕೂಡ ಉತ್ತಮವಾದಂತಹ ಫಲಿತಾಂಶಗಳನ್ನು ನೀಡಲಿದೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಸಿಗಲಿದ್ದು
ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರುತ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿ ದೇವರು, ಗುರುದೇವ, ಲಕ್ಷ್ಮೀನಾರಾಯಣ, ಮಂಗಳದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.